ಆತ್ಮಹತ್ಯೆಗೆ ಯತ್ನಿಸಿ ಹೆಸರು ಹಾಳು ಮಾಡಿಕೊಂಡಂತಹ ಪ್ರಥಮ್ ಈಗ ಏನು ಮಾಡ್ತಿದ್ದಾರೆ ಹೇಗಿದ್ದಾನೆ ಅನ್ನೋದರ ಬೆನ್ನಟ್ಟಿ ಹೊರಟ ಸುವರ್ಣ ನ್ಯೂಸ್ಗೆ ಪ್ರಥಮ್ನ ಬೇರೆಯದ್ದೇ ಲೋಕದ ಅನಾವರಣವಾಗಿದೆ. ಜೊತೆಗೆ ವಿವಾದದ ಸತ್ಯಾಸತ್ಯತೆಯನ್ನು ಬಿಚ್ಚಿಡುವ ಯತ್ನವನ್ನ ಮಾಡಿದೆ. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸಂದರ್ಶನದ ಇಂಟ್ರೊಡಕ್ಷನ್. ಅಂದು ಬಿಗ್ ಬಾಸ್ ವಿನ್ನರ್ ಪ್ರಥಮ್ಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಪ್ರಚಾರದ ಹಂಬಲವೋ ಅನುಕಂಪ ಗಿಟ್ಟಿಸಿಕೊಳ್ಳುವ ನಾಟಕವೋ, ಎರಡು ನಿದ್ದೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಒಳ್ಳೆ ಹುಡುಗ. ಅಷ್ಟೇ ಅಲ್ಲದೆ ಅದನ್ನ ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡಿ ಮುಜುಗರಕ್ಕೀಡಾಗಿದ್ದ. ಈಗ ಪ್ರಥಮ್ಗೆ ಬುದ್ಧಿ ಬಂದಿದೆ. ಅಂದ್ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಪ್ರಥಮ್ ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕುತೂಹಲ ಇದ್ದೇ ಇರತ್ತೆ. ಬನ್ನಿ ಹಾಗಾದ್ರೆ ಈಗ ಪ್ರಥಮ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿ. ಹೀಗೆ ತನ್ನ ತವರು ಹನೂರು ತಾಲೂಕಿನ ಹಲಗಾಪುರ ಗ್ರಾಮದಲ್ಲಿ ಪ್ರಥಮ್ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಮಕ್ಕಳ ಜೊತೆ ಆಡ್ತಾ ತೋಟದ ಪರಿಸರದಲ್ಲಿ ಪ್ರಶಾಂತವಾಗಿದ್ದಾರೆ. ಸರ್, ಇದೇ ನಮ್ಮ ತೋಟ. ಸುವರ್ಣ ನ್ಯೂಸ್ ಪ್ರಥಮ್ ಅವರ ಹಲಗಾಪುರ ಗ್ರಾಮದ ಅವರ ಮನೆಗೆ ಹೋಗಿ ಮಾತನಾಡಿಸಿ ಅವರ ಎಲ್ಲ ಸತ್ಯಗಳನ್ನ ಹೊರಗೆ ತರೋ ಪ್ರಯತ್ನ ಮಾಡಿದೆ. ಬನ್ನಿ ಹಾಗಿದ್ರೆ ಮೊದಲು ಈಗ ಆಗಿರೋ ವಿವಾದಕ್ಕೆ ಪ್ರಥಮ್ ಏನ್ ಹೇಳ್ತಾರೆ ಅಂತ ಕೇಳೋಣ. ರಿಕವರಿ ಅಂತಲ್ಲ, ಅದನ್ನ ಬಿಟ್ಟೆ ಅದೊಂದು ಕೆಟ್ಟ ವರ್ಸ್ಟ್ ಅಧ್ಯಾಯ. ಅದು ಯಾರೋ ಪಬ್ಲಿಸಿಟಿ ಮಾಡ್ಕೊಂಡ್ರು, ಯಾವುದೋ ಒಂದಿಷ್ಟು ಕಸ ಅಷ್ಟೊಂದು ತುಂಬಾ ಸದ್ದು ಮಾಡ್ತು. ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತೀವಿ, ವಿಲೇವರಿ ಮಾಡಬೇಕು. ವಿಲೇವರಿ ಮಾಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ತುಂಬಾ ತ್ಯಾಜ್ಯ ಒಂದಿಷ್ಟು ಪಬ್ಲಿಸಿಟಿಗೆ ಹಪ್ಪಿಸಿದ್ರು. ಸೊ ಅದೆಲ್ಲ ಆಯ್ತು, ಈಗ ಬಿಟ್ಬಿಟ್ಟಿದ್ದೀನಿ. ನೋಡಿ ಈಗ ಎಷ್ಟು ಜನ ಬರ್ತಾರೆ ಇಲ್ಲಿ ಬಂದ ಮಕ್ಕಳೆಲ್ಲ ಅಷ್ಟ. ಕೆಲವ್ರು ಫೋಟೋಗೆ ಅಂತಲ್ಲ, ಅಣ್ಣ ನಾ ಅದ್ ನೋಡ್ದೆ, ನೀ ಅದ್ ಮಾಡು, ಊಟ ಮಾಡ್ದ, ಇದ್ ಮಾಡ್ದ ಅನ್ಕೊಂಡು ಇಷ್ಟು ಜನ ಅವಾಗಿಂದ ಅಲ್ಲೇ ಕೂತಿದ್ದಾರೆ. ಬೆಳಗ್ಗೆಯಿಂದ ಯಾರು ಮನೆಗೆ ಹೋಗಿಲ್ಲ. ಇಲ್ಲಿದೆ ಅಂತ ಹೇಳ್ಬೇಕಾದ್ರೆ ಇಷ್ಟು ಪ್ರೀತಿ ಇದೆ, ಅಲ್ಲಿ ಯಾಕೆ ಅಲ್ಲೋಗಿ ಡಿಸ್ಟರ್ಬ್ ಆಗಲಿ ನಾನು. ಏಕೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಿರಿ ಅಂದ್ರೆ ಅವರು ಹೇಳಿದ್ದು ಹೀಗೆ. ಮಾನಸಿಕ ನೆಮ್ಮದಿಗೆ ನಮ್ಮ ಜನಗಳ ಮಧ್ಯೆ ಖುಷಿ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಜೊತೆಗೆ ನಾನು ಕಮಿಟ್ ಆಗಿದ್ದೇನೆ ಸರ್ ಬಿಗ್ ಬಾಸ್ ಅಲ್ಲಿ. ಗೆದ್ದ ತಕ್ಷಣ ಅಮೌಂಟ್ನ ನಮ್ಮ ಸೈಡು ಲೈಟೇ ಇಲ್ಲದೆ ಇರೋ ಊರುಗಳಿಗೆ ಸೊ ಅದು ಲೈಟ್ಸ್ ಕೊಡಬೇಕು ಅಂತ ಸೋಲಾರ್ ಲೈಟನ್ನು ತಪ್ಸಾರೆ ಅದು ಮಾದೇಶ್ವರಂ ಬೆಟ್ಟದ ಸೈಡಲ್ಲಿ ಬರ್ತದೆ. ಸೊ ಅಲ್ಲಿ ಹೋಗಿ ಕೊಡೋದಕ್ಕೆ ಅಂತ ಹೇಳ್ತೀವಿ. ಎಲ್ಲ ಮನೆಯವ್ರನ್ನ ಕರೆಸಿ ಮಾತುಕತೆ ಎಲ್ಲ ನಡೀತಾ ಇದೆ. ಸೊ ಅವ್ರು ಮಾಡಿಸ್ಕೊಡೋದಕ್ಕೆ ಅಂತ. ಸೊ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀನಿ. ಒಂದು ಹಂತಕ್ಕೆ ಬೇಸರ ಆಯಿತು. ಅದನ್ನು ಬಿಟ್ಟು ಒಂದಿಷ್ಟು ಮುಂದೆ ಫಾರ್ವರ್ಡ್ ಆಗೋಣ ಅಂತ. ಅದನ್ನು ಆದಷ್ಟು, ಯಾಕೆ ನಾನು ಆ ಘಟನೆಗೆ ಮಹತ್ವ ಕೊಟ್ಟು ಆ ಘಟನೆಯಿಂದ ಆ ವ್ಯಕ್ತಿಗಳಿಗೆ ಮಹತ್ವ ಕೊಡೋದು ಬೇಡ ಅಂತ. ಸೊ ಅದಕ್ಕೆ ಏನೋ ಒಂದಿಷ್ಟು ರಾಂಗ್ ಮೂವ್ ಕೆಲವೊಂದಿಷ್ಟು ಸ್ಟೆಪ್ಗಳು ನಡಿಬಾರ್ದಾಗಿತ್ತು, ನಡೀತು. ಇದಿಷ್ಟೇ ಅಲ್ಲ, ಸದ್ಯ ವಿವಾದದ ಬಗ್ಗೆ, ಸಂಜನಾ ಜೊತೆಗಿನ ವಿವಾದದ ಬಗ್ಗೆಯೂ ಪ್ರಥಮ್ ಮನಬಿಚ್ಚಿ ಮಾತನಾಡಿದ್ದಾರೆ. ಜೊತೆಗೆ ತಾನು ಹುಟ್ಟಿ ಬೆಳೆದ ಮನೆ, ತೋಟ, ಸಂಬಂಧಿಕರ ಬಗ್ಗೆಯೂ ವಿವರಿಸಿದ್ದಾರೆ. ಜೊತೆಗೆ ಸಾಧಿಸಬೇಕಿರುವ ಮುಂದಿನ ಹೆಜ್ಜೆಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ವಿವರಿಸಿದ್ದಾರೆ. ಮೊದಲನೇ ದಿನಕ್ಕೇನೆ ಒಂದು ಗಾಸಿಪ್ ಬಂದ್ಬಿಟ್ರೆ ಇನ್ನೇನೋ ಒಂದು ಮಾತಾಡಲ್ಲ. ಆಗೇನಾಗುತ್ತೆ ಅಂದ್ರೆ ಇನ್ನೊಂದಿಷ್ಟು ಏನೇ ಕೆಲಸ ಮಾಡ್ಬೇಕಾದ್ರೆ ಬೇಸರ ಆಗುತ್ತೆ. ಅಂದ್ರೆ ಅವತ್ತು ಮಾತಾಡ್ಸಿದ್ದೆ ತಪ್ಪ. ಈಗ ಹಂಗಾರೆ ಇನ್ನು 40 ದಿನ ಅವ್ರ ಜೊತೆ ಶೋ ಅಲ್ಲಿ ಇರ್ತೀನಿಲ್ಲಪ್ಪ. ಈಗ ಹೊಸ ಶೋ ಅಲ್ಲಿ ಇನ್ನೇನೇನು ಬರುತ್ತೆ ಅಂತ ಈಗ ನನಗೊಂದಿಷ್ಟು ಯೋಚನೆ, ಭಯ ಶುರುವಾಗ್ತದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಿಜವಾಗ್ಲೂ ನಮ್ಮಿಬ್ರಲ್ಲಿ ಆ ಥರ ಏನಿಲ್ಲ. ಅಂಡ್ ತೀರಾ ಒಳ್ಳೆಯವನು ಅಂತ ಹೇಳಲ್ಲ. ಒಂದು ಹಂತಕ್ಕೆ ಈಗ ಬರ್ತಾ ಇರೋ ಡ್ಯಾಮೇಜ್ ಅಷ್ಟು ಕೆಟ್ಟವನಾಗಲ್ಲ. ಒಟ್ಟಾರೆ ಪ್ರಥಮ್ ಹೇಳೋ ಪ್ರಕಾರ ಒಳ್ಳೆ ಹುಡುಗನ ಮುಗಿಸಲು ಕಾಣದ ಕೈಗಳ ವ್ಯವಸ್ಥಿತ ಸಂಚು ನಡೆದಿದೆ ಏನೋ ಎಂಬಂತೆ ಭಾಸವಾಗುತ್ತಿದೆ. ಆದ್ರೆ ಯಾವುದು ಸುಳ್ಳು, ಯಾವುದು ಸತ್ಯ, ಅಸಲಿ ಕಹಾನಿ ಬಲ್ಲವರಿಗೆ ಗೊತ್ತು. ಪ್ರಥಮ್ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಪೂರ್ಣ ಸಂದರ್ಶನವನ್ನ ಸುವರ್ಣ ನ್ಯೂಸ್ ನಲ್ಲಿ ತಪ್ಪದೇ ನೋಡಿ. ಚಾಮರಾಜನಗರದಿಂದ ಕಿರಣ್ ಹನಿಯಡ್ಕ, ಸುವರ್ಣ ನ್ಯೂಸ್.